ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಾನಿವತ್ತು ಈ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಹೆಸರು ಕಾಳಿಂದ ಪಂಚಕಜಾಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಇದು ಜನ್ಮಾಷ್ಟಮಿ ಮಾಡ್ತೀವಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಏನು ಮಾಡಬೇಕಂದ್ರೆ, ಈ ಹೆಸರು ಕಾಳನ್ನು ಒಂದು ಅರ್ಧ ಕಪ್ ಇದೆ. ಇದರಲ್ಲಿ ಈ ಹೆಸರು ಕಾಳನ್ನು ನಾವು ಶಾಲೋ ಫ್ರೈ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು. ನೋಡಿ, ಇದು ಇವಾಗ ಹುರಿದಿದ್ದಾಗಿದೆ. ಇಷ್ಟು ಹುರಿದ್ರೆ ಸಾಕು, ಅಂದರೆ ಸ್ವಲ್ಪ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು. ಇದನ್ನು ಇಷ್ಟು ಹುರಿಬೇಕು. ಸ್ವಲ್ಪ ನೋಡಿ, ಅಂದರೆ ಕಲರ್ ಗ್ರೀನ್ ಇರೋದು, ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ, ಬ್ರೌನಿಶ್ ಆಗಿದೆ. ಮತ್ತು ಸ್ಮೆಲ್ ಕೂಡ ಬರ್ತಾ ಇದೆ. ಇಷ್ಟ ಆದರೆ ಇವಾಗ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್. ನೋಡಿ, ಫ್ರೈ ಮಾಡಿದ್ದಾಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರಲ್ಲಿ ಹಾಕಿ ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ಅಂದರೆ ನೈಸಾಗಿ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ಕರ್ಸ್ ಆಗಿರಬೇಕು. ಸೊ ಇವಾಗ ಮಿಕ್ಸರಲ್ಲಿ ಹಾಕ್ಕೊಳ್ಳೋಣ. ಸೊ ನೋಡಿ, ಮಿಕ್ಸರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಅಂದರೆ ಪೂರ್ತಿಯಾಗಿ ನೈಸ್ ಆಗಿಲ್ಲ, ಇಷ್ಟಾದರೆ ಸಾಕು. ನಾವು ಇವಾಗ ಮಿಕ್ಸರಲ್ಲಿ ಏನು ಪೌಡರ್ ಮಾಡ್ಕೊಂಡ್ವಿ, ಇದು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಇವಾಗ ಒಂದು ಸ್ವಲ್ಪ ಇಷ್ಟು, ಅಂದರೆ ಒಂದು 1/4 ಕಪ್ ಅಷ್ಟು ಇದು ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕ್ಕೋಬೇಕು. ನೋಡಿ, ಇದಕ್ಕೆ ಇವಾಗ ಒಂದು ಇಷ್ಟು ನೀವು 1/4 ಕಪ್ ಕಾಯಿ ತುರಿ ಹಾಕಿದ್ರಲ್ಲ, ಅಷ್ಟೇ ಬೆಲ್ಲ ಹಾಕ್ಕೋಬೇಕು. ಇದನ್ನು ಅಷ್ಟೇ ಇದೆ. ಇನ್ನು ನಿಮಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಂದರೆ ಹೆಸರು ಕಾಳು ಕಾಯಿ ತುರಿ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಕೋಬೋದು. ನಾನೆಲ್ಲ ಇಷ್ಟು, ಅಂದರೆ ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ. 1/4 ಕಪ್ ಹೆಸರು ಕಾಳು, 1/4 ಕಪ್ ಕಾಯಿ ತುರಿ, 1/4 ಕಪ್ ಬೆಲ್ಲ. ಸೊ ಇದಿಷ್ಟು ಮೂರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇದು ಮಾಡ್ತೀವಿ. ಇದ್ರ ಜೊತೆಗೇ ಹೆಸರು ಕಾಳು, ನನ್ನ ವಿಡಿಯೋನಲ್ಲಿ ಹೆಸರು ಕಾಳದ್ದು ಪಾಯಸ ಇದೆ, ಅದನ್ನು ಮಾಡ್ತೀವಿ. ಮತ್ತು ಹೆಸರು ಕಾಳದ್ದು ಸಾಂಬಾರು ಅದು ಅಪ್ಲೋಡ್ ಮಾಡಿದ್ದೀನಿ, ಅದು ಮಾಡ್ತೀವಿ. ಆಮೇಲೆ ಶುಂಠಿ ಚಟ್ನಿ ಅದು ಮಾಡ್ತೀವಿ. ಆಮೇಲೆ ದೋಸೆ, ಇಷ್ಟನ್ನೆಲ್ಲ ಐಟಮ್ ನಾವು ಮಾಡ್ತೀವಿ. ಸೊ ನೋಡಿ, ಈ ರೀತಿ ಆಗುತ್ತೆ. ಚೆನ್ನಾಗಿದು ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು. ಸೊ ಸ್ಪೂನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಅಂತ ನಾನು ಇದು ಕೈಯಲ್ಲೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆಗುತ್ತೆ. ತುಂಬ ಸಿಂಪಲ್ ಇದೆ, ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ. ಅದೇ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಆಗುತ್ತೆ. ಇಷ್ಟಾದರೆ ಆಯಿತು. ಸೊ ನೋಡಿ, ಇದು ಇವಾಗ ಆಗಿದೆ. ಇದನ್ನು ನಾವೊಂದು ಇದರಲ್ಲಿ ಹಾಕ್ಕೊಳ್ಳೋಣ, ಬೌಲಲ್ಲಿ ಹಾಕ್ಕೊಳ್ಳೋಣ. ಈ ರೀತಿ ಆಗುತ್ತೆ.